Hello everyone, welcome to my YouTube channel. From this particular video, we'll solve another problem relating to the future value. In this question, Arun makes a deposit of 10,000. ಇಲ್ಲಿ 10,000 ಅರುಣ್ ಅನ್ನೋರು ಡೆಪಾಸಿಟ್ ಮಾಡ್ತಾರಂತೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಇದು ಸಿಂಗಲ್ ಕ್ಯಾಶ್ ಫ್ಲೋ ಆಗಿರುತ್ತೆ. ಇನ್ ಅ ಬ್ಯಾಂಕ್ ವಿಚ್ ಪೇಸ್ 8% ಇಂಟ್ರೆಸ್ಟ್ ಕಾಂಪೌಂಡೆಡ್ ಆ್ಯನ್ಯುಯಲಿ ಫಾರ್ 8 years, ಯು ಆರ್ ರಿಕ್ವೈರ್ಡ್ ಟು ಫೈಂಡ್ ಔಟ್ ದ ಅಮೌಂಟ್ ಟು ಬಿ ರಿಸೀವ್ಡ್ ಬೈ ಹಿಮ್ ಆಫ್ಟರ್ 8 years. ಇದನ್ನು ಫ್ಯೂಚರ್ ವ್ಯಾಲ್ಯೂ ಕಂಡು ಹಿಡಿಯೋಕ್ಕೆ ಹೇಳಿದ್ದಾರೆ. ಅದು 8 yearsಗೆ ಮೀನ್ಸ್ ಫ್ಯೂಚರಲ್ಲಿ ನಮ್ಗೆ ಎಷ್ಟು ವ್ಯಾಲ್ಯೂ ಸಿಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲು ಹೆಡ್ಡಿಂಗ್ ಹಾಕೋಣ. Calculation of future value. Formula: future value is equals to present value into 1 plus r to the power of n. So present value ಇರೋ ಅಮೌಂಟ್ ಎಷ್ಟಿದೆ ಅಂದರೆ 10,000 ಇಂಟು 1 ಪ್ಲಸ್ ಆರ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 8% ಡಿವೈಡೆಡ್ ಬೈ 100 ಮಾಡಿದಾಗ 8 ಡಿವೈಡೆಡ್ ಬೈ 100 0.08 ಟು ದಿ ಪವರ್ ಆಫ್ ಎನ್. ಎಷ್ಟು ಇಯರ್ಸ್ 8 years. ಸೊ 10,000 ಇಂಟು 1 ಪ್ಲಸ್ 0.08 ಮಾಡಿದಾಗ 1.08 ಟು ದಿ ಪವರ್ ಆಫ್ 8. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ನಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಒನ್ಸ್ ಅಗೇನ್ ಹೇಳ್ಕೊಡ್ತೀನಿ. 0.08 ಪ್ಲಸ್ 1 ಇಂಟು ಅದು 8 years ಬೇಕಾಗಿರುತ್ತೆ. 8 years ಬೇಕಾದಾಗ 1 ಇಯರಿಂದ ಆಲ್ರೆಡಿ ಇದೆ 1.08 ಅನ್ನೋದೇ ಫಸ್ಟ್ ಇಯರಿಂದ ಆಗಿರುತ್ತೆ. ಸೊ ನಮಗೆ ಇನ್ನೂ ನೆಕ್ಸ್ಟ್ ಎಷ್ಟು ಇಯರಿಂದು 7 yearಸಿಂದ ಬೇಕಾಗಿರುತ್ತೆ. ಸೊ ಅದನ್ನು 7 times is equals to ಟೈಪ್ ಮಾಡಬೇಕು. 1 2 3 4 5 6 7 ಆ್ಯಂಡ್ ಈ 4 digit ನಾವು ತಗೋಬೇಕು. 10,000 ಇಂಟು 1.8509 ಇದನ್ನು ಇಂಟು ಮಾಡಿದಾಗ into 10,000, answer is 18,509. ಇದು ನಮ್ಮ ಫ್ಯೂಚರ್ ವ್ಯಾಲ್ಯೂ ಆಗಿರುತ್ತೆ. ಮಿಸ್ಟರ್ ಅರುಣ್ ಅನ್ನೋರು 10,000ನ ಇವಾಗ ಇನ್ವೆಸ್ಟ್ ಮಾಡಿದರೆ ಅದು 8 years ಆದಮೇಲೆ 8%ಗೆ ಇಂಟ್ರೆಸ್ಟ್ಗೆ ನಮಗೆ 18,509 ಅಮೌಂಟ್ ಸಿಗುತ್ತೆ. ಇದು ನಮ್ಮ ಫ್ಯೂಚರ್ ವ್ಯಾಲ್ಯೂ ಆಗಿರುತ್ತೆ. ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಅಥವಾ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಮೀ, ಕ್ಲಾರಿಫೈ ಯುವರ್ ಡೌಟ್ಸ್ ವಿತ್ ದ ಕಮೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.